ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೀರ ಅಂತಂದ್ರೆ ಈ ಒಂದು ವೆಬ್ಸೈಟ್ ನಿಮ್ಗೆ ಗೊತ್ತಿರಲೇಬೇಕು. ಅದೇ ಟ್ರೇಡಿಂಗ್ ವ್ಯೂ. ಈ ಟ್ರೇಡಿಂಗ್ ವ್ಯೂ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ನೀವು ಇದಾದ್ಮೇಲೆ ಹೋಗಿ ಸೈನ್ ಅಪ್ ಆಗಬೇಕು. ಜಸ್ಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ಕೆಳಗಡೆ ಪ್ರಾಡಕ್ಟ್ಸ್ ಅಂತೇಳಿ, ಅದಾದ್ಮೇಲೆ ಸೂಪರ್ ಚಾಟು, ನೆಕ್ಸ್ಟ್ ಈ ತರ ಬರುತ್ತೆ. ಇದಾದ್ಮೇಲೆ ನೀವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಬಂದು ಜಸ್ಟ್ ಸೈನ್ ಇನ್ ಕೊಡಬೇಕು. ಸೈನ್ ಇನ್ ಥ್ರೂ ಯುವರ್ ಗೂಗಲ್ ಅಕೌಂಟ್. ಅದಾದ್ಮೇಲೆ ಈ ತರ ಬರುತ್ತೆ. ಫಸ್ಟ್ ಒಂದು ಕ್ಯಾಪಿಟಲ್ ನೇಮ್ ಬರಬೇಕು, ಅವಾಗಲೇ ಸೈನ್ ಇನ್ ಆಗಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫಸ್ಟ್ ಇಲ್ಲಿ ನೋಡಿ ಸರ್ಚ್ ಸಿಂಬಲ್ ಇದೆ, ನಿಫ್ಟಿ ಅಂತೇಳಿ. ಇಲ್ಲೇನಂತಂದ್ರೆ ನಿಮ್ಗೆ ಯಾವ್ದು ಬೇಕಾಗಿರುವಂತ ಸ್ಟಾಕ್ಸ್ ನೀವಿಲ್ಲಿ ಟೈಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಏನೋ ಒಂದು TCS ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ. ಆ ಕಂಪನಿ ನಾವು ಇಲ್ಲಿ ಸರ್ಚ್ ಮಾಡ್ಬೇಕು, TCS ಅಂತೇಳಿ. ಈ ತರ ಮಾಡಿದಾಗ ಈ ತರ ನಿಮ್ಗೊಂದು ತೋರಿಸುತ್ತೆ. TCS ರಿಲೇಟೆಡ್ ಎಲ್ಲಾ ಸ್ಟಾಕ್ಸ್ ತೋರಿಸುತ್ತೆ. ಅಂದ್ರೆ ನಾವ್ ಯಾವ್ದು ಸೆಲೆಕ್ಟ್ ಮಾಡ್ಬೇಕಂದ್ರೆ TCS ಸ್ಟಾಕ್ಸ್ NSE ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಈ ತರ ಚೇಂಜ್ ಆಗುತ್ತೆ. ನಿಮ್ಗೆ ಬೇರೆ ಬೇರೆ ಕಂಪನಿ ಬೇಕಾಗಿತ್ತು ಅಂದ್ರೆ ಸೇಮ್ ಇಲ್ಲಿ ಹೋಗಿ ನಿಮ್ಗೆ ಯಾವ ಕಂಪನಿ ಬೇಕೋ ಆ ಕಂಪನಿನ ನೀವು ಟೈಪ್ ಮಾಡಬೇಕು. ಇಲ್ಲಿ ಮೇನ್ ಥಿಂಗ್ಸ್ ಏನಂತಂದ್ರೆ ನೀವು TCS ಅಂತ ಟೈಪ್ ಮಾಡಿದ್ಮೇಲೆ ಅಂದ್ರೆ ಫಾರೆಕ್ಸ್ ಅಲ್ಲಿ ಇಟ್ಟಾಗ TCS ಬರೋದಿಲ್ಲ. ಯಾಕಂತಂದ್ರೆ TCS ಅನ್ನೋದು ಒಂದು ಸ್ಟಾಕ್ಸ್. ನೋಡಿ, ನೀವು ಸ್ಟಾಕ್ಸ್ ಅಲ್ಲಿ ಇಟ್ರೆ ಓನ್ಲಿ TCS ರಿಲೇಟೆಡ್ ಸ್ಟಾಕ್ಸ್ ತೋರಿಸುತ್ತೆ. ನೀವು ಫಂಡ್ಸ್ ಅಲ್ಲಿ ಇಟ್ರೆ TCS ರಿಲೇಟೆಡ್ ಏನ್ ಫಂಡ್ಸ್ ಇರುತ್ತೆ ಅದು ತೋರಿಸುತ್ತೆ. ನೀವು ಆಲ್ ಅಲ್ಲಿ ಇಟ್ರೆ ಎಲ್ಲ ಬಂದ್ಬಿಡುತ್ತೆ. ಅಂದ್ರೆ ಕ್ಯಾಶು ಬರುತ್ತೆ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಬರುತ್ತೆ, ಎಲ್ಲ ತೋರಿಸುತ್ತೆ. ಹಂಗಾಗಿ ನೀವು ಬೆಟರ್ ಸ್ಟಾಕ್ಸ್ ಏನಾರು ನೀವು ಐಡೆಂಟಿಫೈ ಮಾಡ್ತಿದ್ರ ಅಂದ್ರೆ ಸ್ಟಾಕ್ಸ್ ಮೇಲೆ ಇಡಿ. ಸ್ಟಾಕ್ಸ್ ಮೇಲೆ ಇಟ್ಟು ನೀವು ಟೈಪ್ ಮಾಡಿ ಈ ತರ ಬರುತ್ತೆ. ಇವಾಗ ನಾವು ಇದನ್ನ ನಿಫ್ಟಿ 50 ಅಂತ ಟೈಪ್ ಮಾಡಿದ್ರೆ, ನಿಫ್ಟಿ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಯಾವುದೇ ತರ ತೋರಿಸೋದಿಲ್ಲ. ಅಂದ್ರೆ ಇದು ನಮ್ಮ ದೇಶದ್ದಲ್ಲ, ನಮ್ದು ಏನಂದ್ರೆ NSE ಬರಬೇಕು. ನೀವು ಅದೇ ಆಲ್ ಮೇಲೆ ಇಟ್ರೆ ಫಸ್ಟ್ ನಿಫ್ಟಿ 50 ತೋರಿಸುತ್ತೆ. ಯಾಕಂತಂದ್ರೆ ನಿಫ್ಟಿ ಅನ್ನೋದು ಸ್ಟಾಕ್ಸ್ ಅಲ್ಲ, ಇಟ್ ಈಸ್ ಎ ಇಂಡೆಕ್ಸ್. ಇವಾಗ ಯಾವ ತರ ಸರ್ಚ್ ಮಾಡಬೇಕು, ಯಾವ ತರ ಕಂಪನಿನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಪ್ಲಸ್ ಮಾರ್ಕ್ ಇದೆ. ಈ ಪ್ಲಸ್ ಮಾರ್ಕ್ ಏನಂತಂದ್ರೆ ಈ ಕಂಪನಿ ಜೊತೆ ಇನ್ನೊಂದು ಕಂಪನಿನ ಆಡ್ ಮಾಡಿ ಕಂಪ್ಯಾರಿಸನ್ ಮಾಡೋದು. ಇವಾಗ ನೋಡಿ TCS ಜೊತೆ ಇನ್ನೊಂದು TCS ಕಂಪ್ಯಾರಿಸನ್ ಯಾವ ಸ್ಟಾಕ್ಸ್ ಮಾಡ್ಬೇಕಂತಂದ್ರೆ TCS ರಿಲೇಟೆಡ್ ಅಂದ್ರೆ IT ಸ್ಟಾಕ್ಸ್ ರಿಲೇಟೆಡ್. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್. ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇನ್ಫೋಸಿಸ್ ಅಂತೇಳಿ ಟೈಪ್ ಮಾಡಿ. ನೋಡಿ, ಮತ್ತೆ ನೀವು ನೋಡ್ಕೋಬೇಕು NSE ಸ್ಟಾಕ್ಸ್ ಅಂತ ಇರಬೇಕು. ಯಾಕಂದ್ರೆ ನಾವು TCS NSE ಸ್ಟಾಕ್ಸ್ ಅಂತ ಸರ್ಚ್ ಮಾಡಿದ್ದೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈ ತರ ಬರುತ್ತೆ. ಇದನ್ನ ಯಾವ ತರ ಯೂಸ್ ಮಾಡ್ಬೋದು ಅಂತಂದ್ರೆ ಇವಾಗ ನೋಡಿ, ಈಗ IT ಇಂಡೆಕ್ಸ್ ಹಾಕೋಣ ಅಂತ. IT ಮತ್ತೆ ಈ ಸ್ಟಾಕ್ಸ್ ಯಾವ ತರ ಮೂವ್ಮೆಂಟ್ ಆಗ್ತಿದೆ ಅಂತೇಳಿ. ಈ ಬ್ಲೂ ಲೈನ್ ಇರೋದೆಲ್ಲ ಇನ್ಫೋಸಿಸ್ ಸ್ಟಾಕ್ಸ್, ಈ ಕ್ಯಾಂಡಲ್ ಅಲ್ಲಿ ಇರೋದೆಲ್ಲ ಏನಂತಂದ್ರೆ IT ಇಂಡೆಕ್ಸ್. ಇವಾಗ ನೋಡಿ ಇಂಡೆಕ್ಸ್ ಯಾವ ತರ ಮೇಲೆ ಹೋಗ್ತಿದೆ ಅದೇ ತರ ಸ್ಟಾಕ್ಸ್ ಮೇಲೆ ಹೋಗ್ತಾ ಇದೆ. ಈ ತರ ನೀವು ಬೇರೆ ಬೇರೆ ಸ್ಟಾಕ್ಸ್ ನ ಮತ್ತೆ ಇಂಡೆಕ್ಸ್ ನ ಕಂಪ್ಯಾರಿಸನ್ ಮಾಡಬಹುದು, ಇಲ್ಲ ಸ್ಟಾಕ್ಸ್ ನ ನೀವು ಕಂಪ್ಯಾರಿಸನ್ ಮಾಡ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ಬರೋದು ಯಾವ್ದು ಅಂತಂದ್ರೆ ಟೈಮ್ ಫ್ರೇಮ್. ಇಲ್ಲಿ D ಅಂತಿದೆಯಲ್ಲ, D ಅಂದ್ರೆ ಡೇ ಅಂತ ಹೇಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಿಮ್ಗೆ ಯಾವ ಟೈಮ್ ಫ್ರೇಮ್ ಬೇಕೋ ಆ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಇಂಟ್ರಾಡೇ, ಸ್ವಿಂಗು, ಇನ್ವೆಸ್ಟ್ಮೆಂಟ್ ಅಂತೇಳಿ ಬೇರೆ ಬೇರೆ ಟೈಪ್ಸ್ ಆಫ್ ಟೈಮ್ ಫ್ರೇಮ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾದ್ ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಗೆ ಇವಾಗ ಇಂಟ್ರಾಡೇ ಮಾಡ್ತಿದ್ವಿ ಅಂತ ಅನ್ಕೊಳ್ಳಿ. 5 ಮಿನಿಟ್ಸ್ ಬೇಕಂದ್ರೆ 5 ಮಿನಿಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗೆಲ್ಲ ಏನಂತಂದ್ರೆ ಒಂದು ಕ್ಯಾಂಡಲ್ ಈಕ್ವಲ್ ಟು 5 ಮಿನಿಟ್ಸ್. 5 ಮಿನಿಟ್ಸ್ ಆಗ ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಆಗುತ್ತೆ. ಇದೇ ತರ ನಮ್ಗೆ 15 ಮಿನಿಟ್ಸ್ ಬೇಕಂತಂದ್ರೆ 15 ಮಿನಿಟ್ಸ್ ಹಾಕ್ಬೇಕು. ಇವಾಗ ನೋಡಿ ಒಂದು ಕ್ಯಾಂಡಲ್ ಈಕ್ವಲ್ ಟು 15 ಮಿನಿಟ್ಸ್. 15 ಮಿನಿಟ್ಸ್ ಆದ್ಮೇಲೆ ಮತ್ತೊಂದು ಕ್ಯಾಂಡಲ್ ಜನರೇಟ್ ಆಗುತ್ತೆ. ಇವಾಗ ನಮ್ ಪ್ರತಿ ಸತಿ ಅಲ್ಲಿ ಹೋಗಿ ಚೇಂಜ್ ಮಾಡಕ್ ಆಗಲ್ಲ ಅಂತಂದ್ರೆ ನೀವು ಸಿಂಪಲ್ ಆಗಿ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಟೈಮ್ ಫ್ರೇಮ್ ಬೇಕಂತೇಳಿ ನಿಮ್ಗೆ ಫಸ್ಟ್ ಗೊತ್ತಾಗಬೇಕು. ಅದನ್ನೆಲ್ಲ ನೀವು ಸ್ಟಾರ್ ಮಾರ್ಕ್ ಮಾಡಿ. ನಮಗೆ 5 ಮಿನಿಟ್ಸ್ ಬೇಕು, 3 ಮಿನಿಟ್ಸ್ ಬೇಕು, 1 ಮಿನಿಟ್ಸ್ ಬೇಕು, ಮತ್ತೆ 15 ಮಿನಿಟ್ಸ್ ಬೇಕು ಇಂಟ್ರಾಡೇ ಟೈಮ್ ಫ್ರೇಮ್ ಅಲ್ಲಿ. ಸೇಮ್ ಅದೇ ತರ ಅವರ್ಸ್ ಅಲ್ಲಿ ಬಂದ್ರೆ 1 ಅವರ್, 4 ಅವರ್, 1 ಡೇ, 1 ವೀಕ್, 1 ಮಂತ್ ಈ ತರ ನೀವು ಆಡ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತಂತಂದ್ರೆ ಇಲ್ಲೇ ಡೈರೆಕ್ಟ್ ಆಗಿ ಬರುತ್ತೆ. ನಿಮ್ಗೆ ಏನಾದ್ರು 1 ಮಿನಿಟ್ಸ್ ಬೇಕಂದ್ರೆ ಸಡನ್ ಆಗಿ ಇಲ್ಲಿ ಶಿಫ್ಟ್ ಮಾಡ್ಬೋದು. ಈ ತರ ಚೇಂಜ್ ಆಗುತ್ತೆ. ನಿಮ್ಗೆ 1 ಡೇ ಬೇಕಂದ್ರೆ 1 ಡೇ, ನಿಮ್ಗೆ 1 ಮಂತ್ ಬೇಕಂದ್ರೆ 1 ಮಂತ್. M ಅಂದ್ರೆ 1 ಮಂತ್. ನೋಡಿ ನಿಮ್ಗೆ ಸಿಕ್ಬಿಡುತ್ತೆ. ಇದು ಟೈಮ್ ಫ್ರೇಮ್. ಮತ್ತೆ ನೋಡಿ, ನೀವು ಇದನ್ನು ಮತ್ತೆ ಇದನ್ನ ಕಂಪ್ಯಾರಿಸನ್ ಮಾಡ್ಕೋಕ್ ಹೋಗ್ಬೇಡಿ. ಸೊ ಇದೇ ಬೇರೆ, ಇದೇ ಬೇರೆ. ಇದು ಏನಂತಂದ್ರೆ ನೀವು 1 ಡೇ ಅಂತ ಇಟ್ರೆ ಲಾಸ್ಟ್ 1 ಡೇದು ಚಾರ್ಟ್ ತೋರಿಸುತ್ತೆ. ನೀವು ಆಟೋಮೆಟಿಕ್ 1 ಡೇ ಇಟ್ರೆ ಇಲ್ಲಿ ಶಿಫ್ಟ್ ಆಗೋದು 1 ಮಿನಿಟ್ಗೆ. ನಿಮಗೆ ಲಾಸ್ಟ್ 3 ಮಂತ್ಸ್ ಚಾರ್ಟ್ ಏನಾಗಿದೆ ಅಂತ ನೋಡ್ಬೇಕಂತಂದ್ರೆ ಈ ಜಸ್ಟ್ 3 ಮಂತ್ಸ್ ಹಾಕ್ಬಿಟ್ರೆ ಲಾಸ್ಟ್ 3 ಮಂತ್ಸ್ ಅಲ್ಲಿ ಏನು, ಅಕ್ಟೋಬರ್ ಇಂದ ಇವಾಗ ಡಿಸೆಂಬರ್, ಈ ತರ ಲಾಸ್ಟ್ 3 ಮಂತ್ಸ್ ಸಿಗುತ್ತೆ. ನಿಮ್ಗೆ 5 ಇಯರ್ಸ್ ಅಂದ್ರೆ ಲಾಸ್ಟ್ 5 ಇಯರ್ಸ್ ಇಂದ ಏನಾಗಿದೆ ಅಂತೇಳಿ. ಇದು ಜಸ್ಟ್ ಚಾರ್ಟ್ ನೋಡೋದು. ಇದು ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಂದ್ರೆ 1 ಕ್ಯಾಂಡಲ್ ಈಕ್ವಲ್ ಟು 1 ವೀಕ್ ಅಂತೇಳಿ. ನಿಮ್ಗೆ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಈ ಕ್ಯಾಂಡಲ್ ಸ್ಟಿಕ್ಸ್. ಅಂದ್ರೆ ಇದೆಲ್ಲ ನೀವು ನೋಡ್ತಿರೋದು ಜಪಾನೀಸ್ ಕ್ಯಾಂಡಲ್ಸ್. ಇದರಲ್ಲೇ ಬೇರೆ ಬೇರೆ ತರ ಕ್ಯಾಂಡಲ್ಸ್ ಇರುತ್ತೆ. ಜಸ್ಟ್ ನೀವು ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಬೇರೆ ಬೇರೆ ತರ ಬಾರ್ ಟೈಪ್ಸ್. ಅಂದ್ರೆ ನೀವು ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಬಾರ್ ತರ ಕ್ಯಾಂಡಲ್ಸ್ ಬರುತ್ತೆ. ಅದಾದ್ಮೇಲೆ ನೋಡಿ ನಿಮ್ಗೆ ಲೈನ್ ಚಾರ್ಟ್ ಬೇಕಂದ್ರೆ ಲೈನ್ ಚಾರ್ಟ್, ಬರೀ ಲೈನ್ ತರ ತೋರಿಸುತ್ತೆ. ನಿಮ್ಗೆ ಅದೇ ತರ ಇಲ್ಲಿ ಕೆಳಗಡೆ ಬಂದ್ರೆ ಐಕನಶಿ ಅಂತ ಇರುತ್ತೆ.
ಇದೆಲ್ಲ ಹಾಕಿದ್ರೆ ನೋಡಿ ಎಷ್ಟು ನೀಟಾಗಿ ನಿಮಗೆ ಟ್ರೆಂಡ್ ಕಂಟಿನ್ಯೂಷನ್ ಸಿಗುತ್ತೆ ಐಕನ್ ಎಸ್ ಹಾಕಿದ್ರೆ. ಮತ್ತೆ ಇನ್ನೊಂದು ರೆಂಕೋ ಅಂತ ಬರುತ್ತೆ ನೋಡಿ, ರೆಂಕೋ. ನೆಕ್ಸ್ಟ್ ಈ ಟೆಂಪ್ಲೆಟ್ನ ನೀವು ಸೇವ್ ಮಾಡ್ಬೇಕಂತಂದ್ರೆ ಜಸ್ಟ್ ಇದನ್ನ ಕ್ಲಿಕ್ ಮಾಡ್ಕೊಂಡು ಇದನ್ನ ಸೇವ್ ಮಾಡ್ಕೋಬಹುದು. ಅಂದ್ರೆ ಈ ಟೆಂಪ್ಲೆಟ್ ನಿಮಗೆ ಸೇವ್ ಆಗುತ್ತೆ ಈ ಸ್ಟಾಕ್ಸ್ ಇಟ್ಕೊಂಡು. ನೀವು ಸ್ಟಾಕ್ ಮಾರ್ಕೆಟಿಗೆ ಹೊಸಬ್ರು ಇದ್ರಂತಂದ್ರೆ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಟ್ರೇಡ್ ಮಾಡಕ್ ಕಷ್ಟ ಆಗುತ್ತೆ. ಅಂದ್ರೆ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಅಪ್ ಆಗುತ್ತೋ ಡೌನ್ ಆಗುತ್ತೋ ನಿಮ್ಗೆ ಗೊತ್ತಾಗಲ್ಲ. ಅವಾಗ ನೀವು ಏನ್ ಮಾಡ್ಬೋದು ಅಂತಂದ್ರೆ ಈ ರೀಪ್ಲೇ ಬಟನ್ ಇಟ್ಕೊಂಡು ಲೈವ್ ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಆಗುತ್ತೆ ಆ ತರ ನೀವು ಫೀಲ್ ಮಾಡ್ಕೋಬಹುದು. ಈ ತರ ನೀವು ರೀಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಇಲ್ಲಿ ಸೆಲೆಕ್ಟ್ ಬಾರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಬಾರ್ ಇಂದ ಸ್ಟಾರ್ಟ್ ಆಗ್ಬೇಕು. ಬಾರ್ ಅಂದ್ರೆ ನಥಿಂಗ್ ಬಟ್ ಕ್ಯಾಂಡಲ್ಸ್. ನಮ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಂತ ಅನ್ಕೊಳ್ಳಿ, ಅಲ್ಲಿ ಜಸ್ಟ್ ಬಿಟ್ಬಿಡಿ. ಈ ತರ ಆದ್ಮೇಲೆ ನೀವು ಜಸ್ಟ್ ಪ್ಲೇ ಬಟನ್ ಕೊಡಿ. ಈ ತರ ನೀವು ಪ್ಲೇ ಬಟನ್ ಕೊಟ್ರೆ ನೋಡಿ ಯಾವ ತರ ಕ್ಯಾಂಡಲ್ ಮೂವ್ಮೆಂಟ್ ಆಗ್ತಿದೆ. ನೀವು ಅಕಸ್ಮಾತ್ ಇಲ್ಲಿ ಬೈ ಮಾಡಿದ್ರೆ ಇಲ್ಲಿ ತನಕ ಹೋಗಿರೋದು, ಅಂದ್ರೆ ಸೇಮ್ ಲೈವ್ ಮಾರ್ಕೆಟ್ ತರಾನೇ. ಅಂದ್ರೆ ಇದು ಬ್ಯಾಕ್ ಟೆಸ್ಟಿಗೆ ಒಂದು ಒಳ್ಳೆ ಟೂಲ್ ಅಂತ ಅನ್ಬೋದು. ಮತ್ತೆ ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ, ಇದು ಏನಂತಂದ್ರೆ ಈ ತರ ಸಣ್ಣ ಚಾರ್ಟ್ ಇರುತ್ತೆ. ದೊಡ್ಡದು ಮಾಡ್ಬೇಕಂತಂದ್ರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಫುಲ್ ಎನ್ಲಾರ್ಜ್ ಆಗುತ್ತೆ. ಆಮೇಲೆ ನಿಮ್ಗೆ ಏನಾರ ಸ್ನ್ಯಾಪ್ ಶಾಟ್ ಬೇಕಾಗಿತ್ತು ಅಥವಾ ಸ್ಕ್ರೀನ್ ಶಾಟ್ ಬೇಕಾಗಿತ್ತು ಅಂದ್ರೆ ಜಸ್ಟ್ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಎಲ್ಲ ಸೇವ್ ಆಗುತ್ತೆ ಆಟೋಮೆಟಿಕ್ ಆಗಿ. ನೋಡಿ ಆಟೋಮೆಟಿಕ್ ಸೇವ್ ಆಗುತ್ತೆ. ಇದರಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ ಬ್ಯಾಕ್ ಟೆಸ್ಟ್ ಏನಾರ ನೀವಾದ್ರೂ ಬರಿಬೋದು. ಇಲ್ಲಿ ಬೈ ಮಾಡಿದ್ರೆ ಇಲ್ಲಿ ತನಕ ಹೋಗಿತ್ತು ಅಂತೇಳಿ ನೀವು ಬ್ಯಾಕ್ ಟೆಸ್ಟ್ ರಿಪೋರ್ಟ್ನ ರೆಡಿ ಮಾಡ್ಬೋದು.